You cannot step on the same water twice. ಎಸ್, ನದಿ ಹರಿತಾನ ಇರ್ತದ. ನದಿಯ ಒಂದು ಸ್ವಭಾವ ಅದ, ಡೌನ್ ಸ್ಟ್ರೀಮಿನತ್ತ ಹರಿತಾ ಇರೋದು ನದಿಯ ಒಂದು ಸ್ವಭಾವ. ಅದೇ ಥರ ಜೀವನ ಆಗಿರ್ಬೋದು, ಸಮಯ ಆಗಿರ್ಬೋದು, ಯಾರಿಗೋಸ್ಕರನೂ ನಿಲ್ಲಂಗಿಲ್ಲ. ಈಗ ನೀವು ಹರಿಯೋ ಒಂದು ನೀರಿನ ಮೇಲೆ ಏನಾರ ಒಂದು ಹೆಜ್ಜೆ ಇಟ್ರಿ ಅಂತಂದಾಗ ಪುನಃ ಕಾಲನ್ನ ತೆಗೆದು ಮತ್ತೊಂದ್ಸಲ ನೀವು ನೀರೊಳಗೆ ಹೆಜ್ಜೆ ಇಟ್ಟಾಗ ನೀವು ಅದೇ ಹಳೆಯ ನೀರಿನ ಮೇಲೆ ಕಾಲಿಟ್ಟಿರಂಗಿಲ್ಲ, ಹೊಸ ನೀರಿನ ಮೇಲೆ ಕಾಲಿಟ್ಟಿರ್ತೀರಿ. ಸೊ ಪ್ರೆಸೆಂಟ್ ಒಳಗೆ ಬದುಕೋದನ್ನ ಕಲಿಬೇಕು. ಇವತ್ತೇನು ಸಿಕ್ಕಿರ್ತದ, ಇವತ್ತಿನ ದಿನ ಏನಿರ್ತೈತಲ್ಲ ಅದನ್ನ ಮನಸ್ಪೂರ್ವಕವಾಗಿ ಸಂಭ್ರಮಿಸೋದನ್ನ ಕಲಿಬೇಕು. ಯಾಕಂದ್ರೆ ನಾಳೆ ಆ ದಿನ ಸಿಗಂಗಿಲ್ಲ. ಎಸ್, ನಾಳೆ ಇವತ್ತಿನ ದಿನ ಪುನಃ ಸಿಗೋದಿಲ್ಲ. ಹಿಂಗಾಗಿ ಪ್ರತಿ ಕ್ಷಣ ಆಗಿರ್ಬೋದು, ಪ್ರತಿದಿನ ಆಗಿರ್ಬೋದು, ಅದನ್ನ ಸಂಭ್ರಮಿಸೋದನ್ನ ಕಲಿಬೇಕಾಗ್ತದ. ಸಂಬಂಧಗಳಾಗಿರ್ಬೋದು, ಸಮಯಗಳೇ ಆಗಿರ್ಬೋದು, ಏನೇ ಆಗಲಿ ಅದನ್ನ ಗೌರವಿಸಬೇಕು. ಮತ್ತು ಪ್ರತಿಯೊಂದನ್ನು ಆ ಕ್ಷಣದೊಳಗೆ ಎಂಜಾಯ್ ಮಾಡೋದನ್ನ ಕಲಿತ್ರೆ ಅಷ್ಟ ಈ ಜೀವನದ ಒಂದು ಸಂಪೂರ್ಣವಾದಂಥ ಸ್ವಾದವನ್ನು ನಾವು ಅನುಭವಿಸ್ತೇವೆ. ಸೊ ಇನ್ನು ಹೊಸ ವರ್ಷದ ಒಂದು ರೆಸೊಲ್ಯೂಷನ್ಸ್, ಹೊಸ ವರ್ಷದ ರೆಸೊಲ್ಯೂಷನ್ಸ್ ಮಾಡೋದು ದೊಡ್ಡದಲ್ಲ. ಹೊಸ ಡೈರಿ ತೊಗೊಂಡು ಬಂದು ಒಂದು 4 ದಿನ ರಿಸರ್ಚ್ ಅಲ್ಲಿ ಇಲ್ಲಿ ರಿಸರ್ಚ್ ಎಲ್ಲ ಮಾಡಿ ಅರ್ಧ ಗಂಟೆ ತಾಸ ನಿಮ್ಮನ್ನು ನೀವು ಒಂದು ರೂಮ್ ಒಳಗೆ ಕೂಡಾಕೊಂಡು ಏನೇನೋ ರೆಸೊಲ್ಯೂಷನ್ 1 ಪಾಯಿಂಟ್ 2 ಪಾಯಿಂಟ್ ಈ ಥರ ಎಲ್ಲ ಬರೆದಿಡೋದು ದೊಡ್ಡದಲ್ಲ. ಬಟ್ ಆ ರೆಸೊಲ್ಯೂಷನ್ಸ್ನ ಫಾಲೋ ಮಾಡೋದು ಇಂಪಾರ್ಟೆಂಟ್. ಯಾಕಂದ್ರೆ ಆಲ್ಮೋಸ್ಟ್ ಜನರ ಆ ಡೈರಿಗಳು 4 ದಿನ ಆದ್ಮೇಲೆ ಎಲ್ಲ ಹೋಗಿ ಬಿದ್ದಿರ್ತಾವೆ, ಅವ್ರಿಗೆ ಗೊತ್ತಿರಂಗಿಲ್ಲ. ಯಾಕೆ ಹಿಂಗೆ ಹೇಳಲಿಕ್ಕತ್ತೇನಂದ್ರೆ, ಒಂದು ಸ್ಟಡಿಯ ಪ್ರಕಾರ 100% ಒಳಗೆ ಕೇವಲ 15% ಜನ ಅಷ್ಟನ ಅವರು ಒಂದು ರೆಸೊಲ್ಯೂಷನ್ನ ಫಾಲೋ ಮಾಡಿ ಸಕ್ಸಸ್ ಆಗೋದು. ಉಳಿದವ್ರೆಲ್ಲ ಅವ್ರ ರೆಸೊಲ್ಯೂಷನ್ನ ಫಾಲೋ ಮಾಡಕ್ ಆಗಂಗಿಲ್ಲ. ಬಹಳಷ್ಟು ಕಾರಣಗಳದಾವ. ಆ್ಯಂಡ್ ಇಲ್ಲಿ ನನ್ನ ಒಂದು ವಿವರ್ಸ್ ಒಳಗೆ ಈ ಒಂದು ಕಾಂಪಿಟೇಟಿವ್ ಜಗತ್ತಿನೊಳಗೆ ಆಲ್ರೆಡಿ ಭಾಳ ಸಲ ಸೋತವ್ರಿದ್ದೀರಿ, ಸೋತು ಗೆದ್ದವ್ರಿದ್ದೀರಿ. ಆ್ಯಂಡ್ ಇವಾಗ ಹೊಸದಾಗಿ ಒಂದು ಕಾಂಪಿಟೇಟಿವ್ ಜಗತ್ತಿಗೆ ಬಹಳಷ್ಟು ಕನಸುಗಳ ಜೊತೆ ಎಂಟ್ರಿ ಕೊಡುವಂಥ ವಿದ್ಯಾರ್ಥಿಗಳು ಇದ್ದೀರಿ. ಜೊತೆಗೆ ಹಲವು ಸಲ ಸೋತ್ರು ಕೂಡ ಮತ್ತು ನಾ ಗೆಲ್ತೀನಿ ಅಂತ ಹೇಳಿ ಸ್ಟ್ರಾಂಗ್ ಇರುವಂಥ ಛಲಗಾರ ಸ್ಟೂಡೆಂಟ್ಸ್ಗಳು ಕೂಡ ಇದ್ದೀರಿ. ಸೊ ಹಿಂಗಾಗಿ ನಾನು ನಿಮಗೆ ಬೇಸಿಕ್ ಪಾಯಿಂಟ್ಸ್, ರೆಸೊಲ್ಯೂಷನ್ಸ್ನ ಹೆಂಗೆ ಮಾಡೋದು, ಯಾವ ಪಾಯಿಂಟ್ ಆಗಿರ್ಬೋದು, ಪಾಯಿಂಟ್ ವೈಸ್ ಹೇಳೋದು ಅದನ್ನೆಲ್ಲ ಮಾಡತ್ತಿಲ್ಲ. ಡೆಫಿನೆಟ್ಲಿ ನೀವು ಅದನ್ನು ಮಾಡೇ ಮಾಡ್ತೀರೋ ಕಾನ್ಫಿಡೆನ್ಸ್ ನಂಗದ. ಇಲ್ಲಿನ ಜಸ್ಟ್ ನಿಮ್ಮ ಒಂದು ನೆಕ್ಸ್ಟ್ ವರ್ಷ ಇನ್ನೂ ಬೆಸ್ಟ್ ಆಗಿರ್ಬೇಕಂತಂದ್ರೆ ನಿಮ್ಮ ರೆಸೊಲ್ಯೂಷನ್ಸ್ ಒಳಗೆ ಕೆಲವಷ್ಟು ಟಿಪ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ರಿ ಅಂತ ಹೇಳಲಿಕ್ಕೆ ಒಂದಷ್ಟು ಟಿಪ್ಸ್ಗಳನ್ನ ಹೇಳಲಿಕ್ಕತ್ತೇನೆ. ಸೊ ವಿಡಿಯೋಸ್ ನಾನು ನಿಮಗೆ ಇಷ್ಟ ಆಗತ್ತಿದ್ರೆ ದಯವಿಟ್ಟು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಂಗೆ ಶೇರ್ ಕೂಡ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಫಸ್ಟ್ ನೀವೇನು ಮಾಡ್ಬೇಕಂದ್ರೆ ಟಾರ್ಗೆಟ್ ನೀವು ಶಾರ್ಟ್ ಆಗಿರ್ಬೇಕು. ಶಾರ್ಟ್ ಟಾರ್ಗೆಟ್ನ ಮಾತ್ರ ನೀವು ಫಾಸ್ಟ್ ಆಗಿ ಅಚೀವ್ ಮಾಡ್ತೀರಿ. ಆ್ಯಂಡ್ ಯಾವಾಗ ನೀವು ಅಚೀವ್ ಮಾಡ್ತೀರಿ ಆವಾಗ ನಿಮ್ಗೆ ಇನ್ನೂ ಮೋಟಿವೇಶನ್ ಸಿಗ್ತದ. ಆ್ಯಂಡ್ ಆ ಒಂದು ವಿಷಯದೊಳಗೆ ನಿಮ್ ಇಂಟ್ರೆಸ್ಟ್ ಡೆವಲಪ್ ಆಗ್ತದ. ಯಾಕೆ ಹೇಳಲಿಕ್ಕತ್ತೇನಂದ್ರೆ, ಒಂದು ಡಯಟ್ ಆಗಿರ್ಬೋದು ಅಥವಾ ಒಂದು ಸ್ಟಡಿನ ಆಗಿರ್ಬೋದು, ಎಲ್ಲಾರ್ದೊಂದು ಮೈಂಡ್ ಸೆಟ್ ಹೆಂಗಿರ್ತೈತಂದ್ರ, ಜನವರಿ 1 ಇಂದ ನಾನು ಎಕ್ಸಸೈಸ್ 1 hour ಮಾಡ್ತೀನಿ, ಇನ್ನು ಕೆಲವ್ರದ್ದು ನಾ 8 hours ಓದ್ತೇನೆ, ಇನ್ನು ಕೆಲವರ್ದು ನಾನು ಶುಗರ್ ಟಚ್ ಮಾಡಂಗಿಲ್ಲ ಅಥವಾ ನಾ ಡಯಟ್ ಮಾಡ್ತೇನೆ, 10 kg ಲೂಸ್ ಮಾಡ್ತೇನೆ, ಅಥವಾ ಈ ತರ ಬಹಳಷ್ಟು ಗೋಲ್ಗಳನ್ನ ಅವ್ರು ಹಾಕೊಂಡಿರ್ತಾರೆ. ಬಟ್ ಅದ್ರ ಹಿಂದಿನ ದಿನದವರೆಗೂ ಅವ್ರು ಏನ್ ಮಾಡ್ತಿರ್ತಾರಂದ್ರೆ, ಈ 1ನೇ ತಾರೀಕಿಂದ ನಾ ಮಾಡತ್ತೇನೆ, ಸೊ ಇವತ್ತು ಫುಲ್ ತಿನ್ಬಿಡೋದು. ಅಂಡ್ 1ನೇ ತಾರೀಕಿನಿಂದ ನಾ ಸ್ಟಾರ್ಟ್ ಮಾಡಕ್ ನಿಂತೇನೆ, ಸೊ ಇವತ್ತು ಬರೀ ನಿದ್ದಿನ ಮಾಡೋದು, ರೆಸ್ಟ್ ಮಾಡೋದು, ಸ್ವಲ್ಪ ಓದಂಗಿಲ್ಲ. ಅಂಡ್ 1ನೇ ತಾರೀಕಿಂದ ನಾ ಸ್ಟಾರ್ಟ್ ಮಾಡ್ಲಿಕ್ಕೆ ನಿಂತೇನಿ, ಸೊ ಇವತ್ತು ಏನು ಮಾಡಂಗಿಲ್ಲ ಅಂತ ಹೇಳಿ ಆಲ್ಮೋಸ್ಟ್ 15 ದಿನ, 1 ತಿಂಗಳೆಲ್ಲ ಡಿಸೆಂಬರ್ ಮಂತ್ನ ಕಳೆದಿರ್ತೀರಿ. ಸೊ ಅಗೇನ್ ಸಡನ್ ನಮ್ಗೆ ನಿಮ್ಮನ್ನ ನೀವು ಜನವರಿ 1ನೇ ತಾರೀಕು ಅಂದ ತಕ್ಷಣ ಫುಲ್ 8 hours ಓದ್ರಿ ಅಥವಾ ಪೂರ್ತಿ ಏನೋ ತಿಂದಂಗ ಒಂದು ಬೆಸ್ಟ್ ಆದಂತ ಸ್ಟ್ರಾಂಗ್ ಆದಂತ ಡಯಟ್ ಮಾಡ್ರಿ ಅಂದಾಗ ನಿಮ್ ಬಾಡಿ ಸಪೋರ್ಟ್ ಮಾಡಂಗಿಲ್ಲ. ಏನಾಗ್ತೀರಿ, ಡಿಮೋಟಿವೇಟ್ ಆಗ್ತೀರಿ. ಡಿಮೋಟಿವೇಟ್ ಆದ ತಕ್ಷಣ ಗೋಲ್ಗಳೆಲ್ಲ ಶಾರ್ಟ್ ಟರ್ಮ್ ಗೋಲ್ಗಳನ್ನ ಕೂಡ ನೀವು ಅಚೀವ್ ಮಾಡಕ್ ಆಗಂಗಿಲ್ಲ. ಅಂತದ್ರಾಗ ಲಾಂಗ್ ಟರ್ಮ್ ಗೋಲ್ಸ್ನ ಅಚೀವ್ ಮಾಡೋದು ಇಂಪಾಸಿಬಲ್ ಆಗ್ತದ. ಸೊ ಏನ್ ಸ್ಟಾರ್ಟಿಂಗ್ ಇರ್ತೈತಲ್ಲ, ವರ್ಷದ ಕೊನೆಯ ದಿನ ಐತಿ, ಎಂಜಾಯ್ ಮಾಡ್ರಿ, ಏನ್ ಇಷ್ಟ ಬಂದಿದ್ ತಿನ್ರಿ, ನಿದ್ದಿ ಮಾಡ್ರಿ, ಫ್ರೆಂಡ್ಸ್ ಜೊತೆ ಮೀಟ್ ಆಗ್ರಿ, ಅದೆಲ್ಲ ನಾ ಬ್ಯಾಡ್ ಅಂತ ಹೇಳತ್ತಿಲ್ಲ. ಬಟ್ ಸಡನ್ ಆಗಿ ಜನವರಿ 1 ಇಂದ ನಿಮ್ದೊಂದು ಡಯಟೇ ಆಗಿರ್ಲಿ, ಸ್ಟಡಿನೇ ಆಗಿರ್ಲಿ, ಪ್ಲಾನೇ ಆಗಿರ್ಲಿ ಎಕ್ದಮ್ ಸ್ಟ್ರಿಕ್ಟ್ ಮಾಡಕ್ ಹೋಗ್ಬೇಡ್ರಿ. ಸ್ಟೆಪ್ ಬೈ ಸ್ಟೆಪ್ ಚಿಕ್ಕದಾಗಿ ಒಂದು ಶಾರ್ಟ್ ಆಗಿ ನಿಮ್ಮ ಒಂದಷ್ಟು ಪ್ಲಾನ್ಗಳನ್ನ ಮೂವ್ ಮಾಡ್ತಾ ಹೋಗ್ರಿ. ಇವಾಗ 15 days ಇಂದ ಓದಿಲ್ಲ ಅಂದಾಗ 1ನೇ ತಾರೀಕು ಏನು ಓದ್ತಿರ್ತೀರಿ, ಅವಾಗ ಜಸ್ಟ್ 1 hour 2 hours ಸ್ಟಡಿ ಮಾಡ್ರಿ. ಡಯಟ್ ಮಾಡೋರು ಕೂಡ ಅಷ್ಟ, ನೀವು ಯಾವಾಗ ಶಾರ್ಟ್ ಆಗಿ ಸ್ಟಾರ್ಟ್ ಮಾಡ್ತೀರಿ, ಟಾರ್ಗೆಟ್ನ ಗೋಲ್ಸ್ಗಳನ್ನ ಶಾರ್ಟ್ ಆಗಿ ಮಾಡ್ತಿರಲ್ಲ, ಅವಾಗ ಅಚೀವ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದ. ಫಸ್ಟ್ ಟಿಪ್ ಇದು, ಅಂಡ್ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಟಿಪ್ ಐತಿದ, ಫಾಲೋ ಮಾಡ್ರಿ. ದೆನ್ ನೆಕ್ಸ್ಟ್
ನಿಮ್ಮನ್ನ ನೀವು ಸುಧಾರಿಸೋಗಳೋ ಅತ್ತ ಜಾಸ್ತಿ ಫೋಕಸ್ ಕೊಡ್ಬೇಕು. ನಿಮ್ಮನ್ನ ನೀವು ಹೊಗಳ್ಕೊಳ್ರಿ, ತಪ್ಪು ಮಾಡಿದಾಗ ನಿಮ್ಮನ್ನ ನೀವು ಬೈಕೊಳ್ರಿ, ನಿಮ್ಮನ್ನ ನೀವು ಸುಧಾರಿಸ್ಕೊಳ್ರಿ, ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ರಿ, ನಿಮ್ಮ ಮೇಲೆ ನೀವು ಪೂರ್ತಿಯಾಗಿ ಫೋಕಸ್ ಕೊಡ್ರಿ. ಎಸ್, ಇವಾಗ ಬಿಗ್ ಬಾಸ್ ನಡೆದದ, ನೀವು ನೋಡ್ತಿರ್ಬೋದು, ಕೆಲವು ಜನ ನೋಡ್ತಿರ್ಬೋದು, ಅಥವಾ ಅಟ್ ಲೀಸ್ಟ್ ಒಂದಷ್ಟು ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲಿ ಒಂದಷ್ಟು ಕ್ಲಿಪ್ಸ್ ಆದ್ರೂ ನೋಡಿ ಒಂದು ಐಡಿಯಾ ಇರ್ತದ ಏನೇನ್ ಆಗ್ತದ ಬಿಗ್ ಬಾಸ್ ಮನಿ ಒಳಗಂತ. ಸೊ ಕೆಲವು ಸ್ಪರ್ಧಿಗಳು ಒಬ್ರು ಇಬ್ರು ಅವ್ರಿಗಲ್ಲಿ ಬಹಳ ಹರ್ಟ್ ಆಗ್ತಿರ್ತದ, ದುಃಖ ಆಗ್ತಿರ್ತದ ಅನ್ಕೊಳ್ರಿ. ಆ ಟೈಮ್ ಒಳಗ ಅಥವಾ ಇನ್ನೊಬ್ರು ಏನೋ ಅವ್ರನ್ನ ಬೈತಾರ, ಅವ್ರಿಗೆ ಅದು ಬಹಳ ಹರ್ಟ್ ಆಗ್ತದ. ಹೊರಗಡೆ ನನಗೆಲ್ಲಾ ಕಡೆ ಎಷ್ಟೆಲ್ಲ ಒಂದು ಫೇಮ್ ಅದ, ನೇಮ್ ಅದ, ಇಲ್ಲಿ ಬಂದ್ ಕಸ್ನ ನಿಮ್ಮ ಎಲ್ಲಾರ ಕಡೆ ಬೈಸ್ಕೊಳಿಕತೇನಿ ಅಥವಾ ನಂಗೆ ಹರ್ಟ್ ಆಗತೈತಿ, ಸೊ ನಾ ಈ ಮನೆಯಿಂದ ಹೋಗ್ಬೇಕು ಅನ್ನೋರು ಅವ್ರ ಕಡೆ ಒಂದ್ ಮೈಂಡ್ ಒಳಗ ಒಂದ್ ಥಾಟ್ ಬರ್ತದ. ನೆಕ್ಸ್ಟ್ ವೀಕ್ ನಾಮಿನೇಷನ್ ಒಳಗ ಎಲ್ಲಾ ಕ್ಯಾಂಡಿಡೇಟ್ಸ್ ಏನ್ ಮಾಡ್ತಾರೆ ಹೇಳ್ರಿ, ಅವ್ರನ್ನ ನಾಮಿನೇಟ್ ಮಾಡಕ್ ನಿಲ್ತಾರೆ. ಏನ್ ರೀಸನ್ ಕೊಡ್ತಾರ ಅಂದ್ರೆ ಅವ್ರ ಬಗ್ಗೆ ಅವ್ರು ಸ್ಟ್ಯಾಂಡ್ ತಗೊಳತಿಲ್ಲ, ಅವ್ರಿಗೋಸ್ಕರ ಅವ್ರ ನಿಲ್ಲತಿಲ್ಲ, ಅವ್ರ ಹೋಗ್ಬೇಕನ್ನತಾರು, ಅವ್ರ ಮೈಂಡ್ ಸೆಟ್ ಅನ್ನ ವೀಕ್ ಐತಿ. ಸೊ ಅವ್ರನ್ನ ನಾಮಿನೇಟ್ ಮಾಡೋಣ, ಅವ್ರ ಹೊರಗೆ ಹೋಗ್ಲಿ ಅಂತ ಹೇಳಿ ಉಳಿದೆಲ್ಲ ಕ್ಯಾಂಡಿಡೇಟ್ಸ್ ಹೇಳ್ತಾರ. ಎಮೋಷನಲ್ ಆಗಿ ಥಿಂಕ್ ಮಾಡಿದಾಗ ಕೆಲವ್ರಿಗೆ ಬೇಜಾರಾಗ್ಬೋದು. ಆಲ್ರೆಡಿ ಪಾಪ ಅವ್ರು ಎಷ್ಟು ಹರ್ಟ್ ಆಗ್ಯಾರು, ಅವ್ರಿಗೆ ಎಷ್ಟು ನೋವಾಗೈತಿ, ಅದಕ್ಕೆ ಅವ್ರು ಹೊರಗೆ ಹೋಗ್ಲಿಕ್ಕೆ ನಿಂತಾರ ಅಂತ ಎಮೋಷನಲ್ ಆಗಿ ಹೇಳಿದ್ರು ಕೂಡ ಉಳಿದಂತ ಕ್ಯಾಂಡಿಡೇಟ್ಸ್ ಹೇಳೋ ಒಂದು ಡಿಸಿಷನ್ ಏನೈತ್ಲ ಅದು ಪರ್ಫೆಕ್ಟ್ ಅದ. ಯಾಕಂದ್ರೆ ನಮ್ಗೋಸ್ಕರ ನಾವು ಸ್ಟ್ಯಾಂಡ್ ತಗೊಳ್ಳಿಲ್ಲ, ನಮ್ಮನ್ನ ನಾವ ವೀಕ್ ಅಂತ ತೋರಿಸಿದ್ರೆ ಇನ್ನೊಬ್ಬರಿಗೆ ನಮ್ಮನ್ನ ನಂಬೋ ಅವಶ್ಯಕತೆ ಏನಿರ್ತದ. ಸೊ ಒಂದ್ ತಿಳ್ಕೊಡ್ರಿ, ಇವಾಗಿನ ಕಾಲ ಬಹಳ ಚೇಂಜ್ ಆಗದ. ಇವಾಗ ಏನಿದ್ರು ನಮಗ್ ನಾವ ಮೋಟಿವೇಟ್ ಮಾಡ್ಕೋಬೇಕು, ನಮಗ್ ನಾವ ಸಪೋರ್ಟ್ ಮಾಡ್ಕೋಬೇಕು, ನಾವು ಬಿದ್ರೆ ನಾವ ಎದ್ ನಿಲ್ಬೇಕು. ಯಾಕಂದ್ರೆ ಇವಾಗ ಇನ್ನೊಬ್ಬರಿಂದ ಸಹಾಯ ಹಸ್ತ ಚಾಚೋದಾಗಿರ್ಬೋದು, ಅಥವಾ ಯಾರೋ ಬಂದ್ ನನಗೆ ಮೋಟಿವೇಟ್ ಮಾಡ್ತಾರೋ, ಯಾರೋ ನಂಗೆ ಹೆಲ್ಪ್ ಮಾಡ್ತಾರೋ, ಇವಾಗ ಆತರ ಏನೂ ಇಲ್ಲ. ಸೊ ನಿಮ್ಗೋಸ್ಕರ ನೀವು ಸ್ಟ್ಯಾಂಡ್ ತಗೋಬೇಕು, ನಿಮ್ಮ ನಾಳೆಯ ಕನಸಿಗೋಸ್ಕರ ನೀವು ಹಾರ್ಡ್ ವರ್ಕ್ ಮಾಡ್ಬೇಕು, ನಿಮ್ಮನ್ನ ನೀವು ಬದಲಾಯಿಸ್ಕೋಬೇಕು, ನಿಮ್ಗೋಸ್ಕರ ನೀವು ಬದಲಾಗ್ಬೇಕು. ಸೊ ಈ ಪಾಯಿಂಟ್ ನ ಮೈಂಡ್ ಒಳಗೆ ಇಟ್ಕೊಂಡು ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ರಿ. ಫಸ್ಟ್ ಪಾಯಿಂಟ್ ವ್ಯಕ್ತಿತ್ವ. ದುಡ್ಡು ಗಳಿಸ್ಬೋದು, ಎಲ್ಲಾನು ಗಳಿಸ್ಬೋದು, ಜೊತೆಗೆ ವ್ಯಕ್ತಿತ್ವದ ಒಂದು ರೂಪನೆ ಬಹಳ ಇಂಪಾರ್ಟೆಂಟ್ ಅದ. ಒಂದು ಮನುಷ್ಯ ಜೀವನ ಎಷ್ಟೋ ಜೀವ ಜಂತುಗಳನ್ನ ದಾಟಿದ್ಮೇಲೆ ಮನುಷ್ಯ ಜೀವನ ಸಿಕ್ಕದಂತ. ಸೊ ಈ ಒಂದು ಜೀವನ ಸಿಕ್ಕಿದ್ದನ್ನ ಬಹಳ ಅದ್ಭುತವಾಗಿ ಕಳಿಬೇಕಾಗ್ತದ. ಸೊ ಯಾರು ಪರ್ಫೆಕ್ಟ್ ಇಲ್ಲ, ಓಕೆ, ಇಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ. ಎಲ್ಲಾ ಮನುಷ್ಯರ್ಗೂ ಸಿಟ್ಟು ಬರ್ತದ, ಎಲ್ಲಾರ್ಗೂ ಖುಷಿ ಆಗ್ತದ, ಎಲ್ಲಾರ್ಗೂ ಜಲಸ್ ಆಗ್ತದ, ಎಲ್ಲಾರ್ಗೂ ನೋವಾಗ್ತದ. ಸ್ಟಿಲ್ ಕೆಲವೊಂದು ಜಗಳಗಳು ಆದಾಗ, ಕೆಲವು ಸಲ ನಿಮಗ್ ನೀವು ತಪ್ಪು ಅನಿಸಿದಾಗ ಒಂದ್ ಹೆಜ್ಜೆ ಮುಂದೆ ಹೋಗಿ ಕ್ಷಮೆ ಕೇಳಿ ಸಂಬಂಧಗಳನ್ನ ಉಳಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ, ಕಳ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಡ್ರಿ. ಯಾಕಂದ್ರ 2025 ಯಾವ ತರ ಕಳೆದು ಹೋತ್ಲಾ, ಅದೇ ತರ ನಮ್ಮ ಜೊತೆ ಇರೋ ಒಂದಷ್ಟು ಸ್ನೇಹಿತರಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ನಾವ ಆಗಿರ್ಬೋದು, ಒಂದಲ್ಲ ಒಂದಿನ ಕಳೆದು ಹೋಗ್ತೇವಿ. ಸೊ ಕಳೆದು ಹೋಗೋವರೆಗೂ ಪ್ರತಿಯೊಂದು ಸಂಬಂಧಗಳ ಜೊತೆ ನಾವು ಬಹಳ ಒಂದು ಬೆಸ್ಟ್ ಆಗಿ ಒಂದು ರಿಲೇಶನ್ಶಿಪ್ ನ ಮೇಂಟೈನ್ ಮಾಡೋದು ಒಳ್ಳೇದ. ಸೊ ಆಲ್ಮೋಸ್ಟ್ ಸ್ವಲ್ಪ ಪ್ರತಿದಿನ ನಿಮ್ಮ ಒಂದು ವ್ಯಕ್ತಿತ್ವದ ಒಂದು ಒಳ್ಳೆ ರೀತಿ ಒಂದು ರೂಪಣೆ ಮಾಡ್ಕೋಕೊಳ್ಳೇನು ಫೋಕಸ್ ಕೊಡ್ರಿ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಹೆಲ್ತ್. ಎಸ್, ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಬೆಸ್ಟ್ ಇದ್ರನ 8 ಅವರ್ ಕೂತ್ ಓದ್ತೀರಿ, ಹೆಲ್ತ್ ಬೆಸ್ಟ್ ಇದ್ರನ ಸೋಷಿಯಲ್ ಮೀಡಿಯಾ ಒಳಗೆ ವಿಡಿಯೋಸ್ ಮಾಡ್ತೀರಿ, ಹೆಲ್ತ್ ಬೆಸ್ಟ್ ಇದ್ರನ ಬಿಸ್ನೆಸ್ ಮಾಡ್ತೀರಿ, ಹೆಲ್ತ್ ಬೆಸ್ಟ್ ಇದ್ರನ ಒಂದು ಹೊಲದೊಳಗೆ ಕೆಲಸ ಮಾಡ್ತೀರಿ, ಹೆಲ್ತ್ ಬೆಸ್ಟ್ ಇದ್ರೆ ನೀವು ಏನ್ ಬೇಕಾದ್ದು ಮಾಡ್ತೀರಿ. ಹೆಲ್ತ್ ಅನ್ನ ನಿಮ್ಗೆ ಕೈ ಕೊಡ್ತು ಅಂದ್ರೆ ನಿಮ್ಮಿಂದ ಏನು ಮಾಡಾಕ ಸಾಧ್ಯ ಇಲ್ಲ. ಸೊ ಯಂಗ್ಸ್ಟರ್ಸ್ಗೆ ಹೇಳಕ್ ಇಷ್ಟಪಡೋದು ಏನಂತಂದ್ರೆ, ಇತ್ತೀಚೆಗೆ ನ್ಯೂಸ್ ಎಲ್ಲ ನೋಡಿರ್ತೀರಿ ನೀವು, ಜಂಕ್ ಫುಡ್ ಆಗಿರ್ಬೋದು, ಎಕ್ಸರ್ಸೈಸ್ ಮಾಡದೆ ಎಷ್ಟೋ ಜನದ ಹೆಲ್ತ್ ಇಶ್ಯೂ ಬರತೈತಿ, ಎಷ್ಟೋ ಜನ ಸಾಯ್ಲಿಕ್ಕತ್ತಾರ, ಈ ತರ ನ್ಯೂಸ್ ನೋಡಿರ್ತೀರಿ. ಸೊ ಈ ಒಂದು ಯಂಗ್ ಏಜ್ ಏನೈತ್ಲ, ಇಲ್ಲಿ ನೀವೇನ್ ಹೆಲ್ದಿ ಆದಂತ ಫುಡ್ ತಿಂತೀರಿ, ಏನ್ ಎಕ್ಸರ್ಸೈಸ್ ಮಾಡ್ತೀರಿ, ಅದ್ರ ಮೇಲೆ ನಿಮ್ಮ ಮುಂದಿನ 30-40 ವರ್ಷಗಳು ಡಿಪೆಂಡ್ ಇರ್ತಾವ. ಸೊ ಹಿಂಗಾಗಿ ಎಕ್ಸರ್ಸೈಸ್ ಕಡೆ ಫೋಕಸ್ ಮಾಡ್ರಿ. ಎಷ್ಟು ನಾವು ಹೆಲ್ದಿ ಫುಡ್ ತಿಂತೇವಲ್ಲ ಅದರ ಜೊತೆ ನಮ್ಮ ಮೂಳೆಗಳಾಗಿರ್ಬೋದು, ನಮ್ಮ ಎಲುಬುಗಳೆಲ್ಲ ಸ್ಟ್ರಾಂಗ್ ಆಗಿ ಉಳಿಬೇಕಂದ್ರ ಆಹಾರಕ್ಕಿಂತನೂ ಜಾಸ್ತಿ ಎಕ್ಸರ್ಸೈಸ್ ಇಂಪಾರ್ಟೆಂಟ್ ಐತಿ. ಸೊ ಈಗಿನ ಜನರೇಷನ್ ನ ಆಲ್ಮೋಸ್ಟ್ ಎಕ್ಸರ್ಸೈಸ್ ನ ನೆಗ್ಲಿಜೆಂಟ್ ಮಾಡ್ಲಿಕ್ಕತ್ತಾರ. ಯಾಕಂದ್ರೆ ರಾತ್ರಿ 1-2 ಗಂಟೆವರೆಗೂ ಫೋನ್ ನೋಡಿ ಬೆಳಿಗ್ಗೆ 8-9 ಗಂಟೆ 10 ಗಂಟೆಗೆ ಎದ್ದಾದ್ಮೇಲೆ ಅವ್ರಿಗೆ ಎಕ್ಸರ್ಸೈಸ್ ಮಾಡೋ ಒಂದು ಮನಸ್ಥಿತಿ ಒಳಗೆ ಅವ್ರು ಇರಂಗಿಲ್ಲ. ಸೊ ಹಿಂಗಾಗಿ ದಯವಿಟ್ಟು ನಿಮ್ಮ ದೇಹ, ನಿಮ್ಮ ಹೆಲ್ತ್ ಇದ್ರ ಕಡೆ ಫೋಕಸ್ ಕೊಡ್ರಿ. ನಿಮ್ಮನ್ನ ನೀವು ಫೋಕಸ್ ಮಾಡ್ರಿ. ನಿಮ್ಮ ಹೆಲ್ತ್ ಆಗಿರ್ಬೋದು, ನಿಮ್ಮ ವ್ಯಕ್ತಿತ್ವ ಆಗಿರಬಹುದು, ನಿಮ್ಮ ಸುಧಾರಣೆ ಬಗ್ಗೆ ನೀವು ಯೋಚನೆ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಿ. ಇನ್ನ ದುಡ್ಡು, ಎಸ್, ಅಮೌಂಟ್. ಇವಾಗ ನೀವು ಕೆಲವೊಬ್ರು ಪಾಕೆಟ್ ಮನಿನ ನಿಮ್ಗೆ ಸಿಗ್ತಾ ಇರ್ಬೋದು, ಕೆಲವರು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರ್ಬೋದು, ಕೆಲವರು ಫುಲ್ ಟೈಮ್ ಜಾಬ್ ಮಾಡ್ತಾ ಇರ್ಬೋದು. ಸೊ ಕಾಂಪಿಟೇಟಿವ್ ಪರೀಕ್ಷೆಯ ಜೊತೆಗೆ ಎಲ್ಲಾದ್ರೂ ಒಂದು ಅರ್ನಿಂಗ್ ಸೋರ್ಸ್ ನ ಮಾಡ್ಕೊಳ್ರಿ ಅಂತ ನಾ ಹೇಳ್ತೇನೆ. ಅದು ಪಾರ್ಟ್ ಟೈಮ್ ಜಾಬ್ ಅನ್ನ ಆಗಿರ್ಬೋದು, ಅಥವಾ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಅಥವಾ ಫುಲ್ ಟೈಮ್ ಜಾಬ್ ಆಗಿರ್ಲಿ. ಸಂಪೂರ್ಣವಾಗಿ ಕಾಂಪಿಟೇಟಿವ್ ಪರೀಕ್ಷೆಗಳ ಮೇಲಿನ ನಂಬಿಕೆ ಇನಿಷಿಯಲ್ ಟೈಮ್ ಒಳಗೆ ಇಡ್ರಿ, ನಡೀತದ. ಲೈಕ್ 2-3 ವರ್ಷ ನೀವು ಪ್ರಿಪ್ರೇಷನ್ ಟೈಮ್ ಒಳಗ 100% ಕೊಡ್ರಿ. ಅದಾದ್ಮೇಲೆ ಆಗತ್ತಿಲ್ಲ ಅಂದಾಗ
ದಯವಿಟ್ಟು ಜಾಬ್ನ ಸೇರ್ರಿ. ಅಂಡ್ ಪ್ರತಿ ಮಂತು ಇಷ್ಟಾದ್ರೂ ಸೇವ್ ಮಾಡ್ತೀನಿ, ಹನಿ ಹನಿ ಕುಡಿದ್ರ ಹಳ್ಳ, ತೆನಿ ತೆನಿ ಕುಡಿದ್ರ ರಾಶಿ ಅಂತ, ಹಂಗ 100 ರೂಪಾಯಿ ಸೇವ್ ಆಗ್ಲಿ, 50 ರೂಪಾಯಿ ಸೇವ್ ಆಗ್ಲಿ, ಆಯಾ ತಿಂಗಳು ಆಯಾ ವಾರ ಈ ತರ ಒಂದು ಸೇವ್ ಮಾಡೋದನ್ನ ಕಲೀರಿ. ಇನ್ನ ಕ್ಲೀನ್ ರೂಮ್, ಸೊ ನಿಮ್ಮ ಸರೌಂಡಿಂಗ್ ಏನಿರ್ತೈತಲ್ಲ, ನಿಮ್ಮ ಒಂದು ಎನ್ವೈರನ್ಮೆಂಟ್ ಏನಿರ್ತೈತಲ್ಲ ಅದು ಕ್ಲೀನ್ ಆಗಿ ಇಟ್ಕೊಳ್ರಿ. ಯಾವುದೇ ಥಿಂಗ್ಸ್ ಮೆಸ್ಸಿ ಇರೋದ್ರಿಂದ ನೆಗೆಟಿವಿಟಿ ಜಾಸ್ತಿ ಸ್ಪ್ರೆಡ್ ಆಗ್ತದ. ಬರೀ ಮಲ್ಕೊಳ್ಳೋಣ, ಬರೀ ಅಲ್ಲೇ ಬಿದ್ಕೊಂಡ ಫೋನ್ ಯೂಸ್ ಮಾಡೋಣ, ಇದೇ ತರ ಜಾಸ್ತಿ ಅನಿಸ್ತಿರ್ತದ. ಯಾವಾಗ ನಿಮ್ಮ ಪುಸ್ತಕಗಳು, ಬಟ್ಟೆಗಳು, ನಿಮ್ಮ ಮನಿ ಆರ್ಗನೈಸ್ಡ್ ವೇ ಒಳಗಿರ್ತದ, ಆ ಟೈಮ್ ಒಳಗ ಪಾಸಿಟಿವ್ ಎನರ್ಜಿ ಜಾಸ್ತಿ ಬರ್ತದ. ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಗಳು ಫಾಲೋ ಮಾಡಿ ನೋಡ್ರಿ, ಡೆಫಿನೆಟ್ಲಿ ಒಂದು ಗೊತ್ತಾಗ್ತದ ನಿಮ್ಗೆ ಯಾಕೆ ಹೇಳಲಿಕತ್ತೇನಂತ. ಸೊ ಇವೆಲ್ಲ ಕೇಳಲಿಕ್ಕೆ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಅನ್ನ, ಹೆಲ್ತ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಅಥವಾ ವ್ಯಕ್ತಿತ್ವ ಆಗಿರ್ಬೋದು, ನಿಮ್ಮ ಮೇಲೆ ನೀವು ಕೆಲಸ ಮಾಡೋದಾಗಿರ್ಬೋದು. ಬಟ್ ಇವನ್ನೆಲ್ಲ ನೀವು ಯಾವಾಗ 100% ಫೋಕಸ್ ಕೊಟ್ಟು ಮಾಡ್ತಿರಲ್ಲ, ಅವಾಗ ಡೆಫಿನೆಟ್ಲಿ ನಿಮ್ಮ ಒಂದು ಸಕ್ಸಸ್ ದತ್ತ ನೀವು ಬಹಳ ಹತ್ರ ಇರ್ತೀರಿ. ಇನ್ನು 2025 ಒಳಗ ಏನೇನೆಲ್ಲ ಕಷ್ಟಪಟ್ಟಿರಿ, ಏನೇನೆಲ್ಲ ಪಾಠಗಳನ್ನ ಕಲ್ತಿರಿ, ಅಂಡ್ ಏನೆಲ್ಲ ಖುಷಿ ಸಿಕ್ಕದ, ಏನೆಲ್ಲ ಅಚೀವ್ ಮಾಡಿದಿರಿ, ಅದಕ್ಕೆಲ್ಲ ದೇವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಏನೇನೆಲ್ಲ ಪಾಠಗಳನ್ನ ಕಲ್ತಿದಿರ್ಲ ಆ ಎಲ್ಲ ಅನುಭವಗಳ ಜೊತೆ 2026ಗೆ ಕಾಲಿಡ್ರಿ. ಅಂಡ್ 10 ಸಲ ಸೋತ್ರು 11ನೇ ಸಲ ಮತ್ತು ನಾ ಗೆಲ್ಲತೇನೆ ಅಂತ ಹೇಳಿ ವಿಶ್ವಾಸ ಇಟ್ಕೊಂಡ ಯಾರು ಎದ್ದು ನಿಲ್ತಾರಲ್ಲ, ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಸದಾ ಭಗವಂತ ಅವ್ರ ಜೊತೆನ ಇರ್ತಾನ. ಸೊ ನಂಬಿಕೆ ಇರ್ಲಿ, ಶ್ರದ್ಧೆ ಇರ್ಲಿ, ಡಿಸಿಪ್ಲಿನ್ ಇರ್ಲಿ, ಇಷ್ಟು ಇದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಿ. ಮುಂದಿನ ವರ್ಷದೊಳಗೆ ಸಿಗೋಣ. ಇವಿಷ್ಟು ಈ ವರ್ಷದ ಒಂದು ಕೊನೆಯ ಮಾತುಗಳು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ಸಿತ್ತು. ಡೆಫಿನೆಟ್ಲಿ ಯೂಸ್ಫುಲ್ ಆಗ್ತಾವ ಯಾವಾಗಂದ್ರೆ ನೀವು ಅವನ್ನೆಲ್ಲ ಫಾಲೋ ಮಾಡಿದಾಗ. ಸೊ ಗೈಸ್, ಸಿ ಯು.